ಮಾಡಿದಾಗ ಇದು ಒಂದು ಒಗ್ಗಟ್ಟು ಬೆಳೆದಿದೆ. ಇದನ್ನ ಒಗ್ಗಟ್ಟನ್ನ ಮುರಿದು ಕೇವಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪದೇ ಪದೇ ಅವರ ಪಕ್ಷದ ನಾಯಕರಿಗೆ ಇವರು ಮಾತಾಡುವಂತದ್ದು, ಅಲ್ಲಿ ಹೇಳೋದು ಪಂಚಮಸಾಲಿ ಸಮಾಜದಲ್ಲಿ ನನಗೆ ನನ್ನ ಹಿಂದೆ ಜನ ಇದಾರೆ ಅಂತ ಹೇಳಿ ಇವತ್ತು ಹೈಕಮಾಂಡ್ ನನಗೆ ಕಿತ್ತಾಕ್ ಆಗ್ತಾ ಇಲ್ಲ ಅನ್ನೋದನ್ನ ಸಮಾಜನ ಹೆಸರಾಗಿ ಬಳಸ್ಕೊಂತ ಇದಾರೆ ಇವರು. ಸಮಾಜನ ಹುಟ್ಟಿರ್ಬೋದು ನೀವು ಸಮಾಜದಲ್ಲಿ, ನಾನು ಹುಟ್ಟಿದ್ದೀನಿ ಸಮಾಜದಲ್ಲಿ. ಸಮಾಜದ ಹೆಸರನ್ನು ಬಳಕೆ ಮಾಡಿಕೊಂಡು ಇವರು ತಮ್ಮ ಪಕ್ಷದ ನಾಯಕರಿಗೆ ಅನ್ಸುವಂತದ್ದು ಇದು ಸರಿನಾ? ನಿಮ್ ತಾಕತ್ತು ದಮ್ ಇದ್ರೆ ನಿಮ್ ವೈಯಕ್ತಿಕವಾಗಿ ನಿಮ್ಮ ಪಕ್ಷದಲ್ಲಿ ರಾಜಕಾರಣ ಮಾಡ್ರಿ. ಅದನ್ನ ಬಿಟ್ಟು ಇನ್ನೊಬ್ರಿಗೆ ಬೈದು ದೊಡ್ಡವನಾಗ್ತೀನಿ ಅಂತ ನೀವೇನಾದ್ರು ಭಾವಿಸಿದ್ರೆ ಇದು ಕೇಳೋದಿಲ್ಲ, ಇದು ನಡೆಯುವುದಿಲ್ಲ. ನಾನು ಬಹಳ ಗಂಭೀರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಮುಂದೆ ನನ್ನ ವಿಷಯವಾಗ್ಲಿ ನನ್ನ ಕುಟುಂಬದ ವಿಷಯವಾಗ್ಲಿ ಮಾತಾಡಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ನಾನು ಇದನ್ನು ಸಹಿಸೋದಿಲ್ಲ, ನಾನು ಎಲ್ಲದಕ್ಕೂ ಸಿದ್ಧಿದ್ದೀನಿ ಅನ್ನೋ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀನಿ. ನಾನು ಪೂಜ್ಯರಿಗೂ ಹೇಳಕ್ ಇಚ್ಛೆ ಪಡ್ತೀನಿ, ಕೇವಲ ಅವ್ರ ಮಾತನ್ನ ಕೇಳೋದಾದ್ರೆ ಒಂದು ಪಕ್ಷದ ಸೀಮಿತವಾದ ಹೋರಾಟವನ್ನ ನೀವು ಅವರಲ್ಲೇ ಮಾಡ್ರಿ, ನಿಮ್ಮ ಪೀಠನು ಭಾರತೀಯ ಜನತಾ ಪಕ್ಷಕ್ಕೆ ಬರೆದು ಕೊಟ್ಬಿಡ್ರಿ ಅಂತ ಹೇಳಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಸಂದರ್ಭ ಭಾರತೀಯ ಜನತಾ ಪಕ್ಷದ ಒಂದು ಸಮಾಜದ ಇಲ್ಲಿ ಸಂಘಟನೆ ಅಲ್ಲ, ಇದು ಪಕ್ಷಾತೀತವಾದ ಹೋರಾಟ ಅಂದ ಪಕ್ಷಾತೀತವಾಗಿ ಇವ್ರು ಮಾಡ್ತಾ ಇರೋದು ರಾಜಕೀಯನ ಮಾಡ್ತಾ ಇದ್ದಾರೆ. ಅದಕ್ಕೆ ಆರೋಪ ಮಾಡಕ್ ಕೂತೀನಲ್ಲ ನಾನು ಇವತ್ತು. ಯತ್ನಾಳ್ ಅವರ ಕುತಂತ್ರ ಇದು. ಸಮಾಜವನ್ನು ಬಳಸಿಕೊಂಡು ರಾಜಕಾರಣದಲ್ಲಿ ಬೆಳಿಬೇಕು ಅಂತ ಹೇಳಿ ಅವ್ರು ಹೊರಟಿದ್ದಾರೆ. ಮಾತೆತ್ತೀರಿ ಹೇಳ್ತಿರ್ತಾರೆ ಭಾಷಣದಲ್ಲಿ, ಕೇಳ್ರಿ, ನಾನು ಕೊಡ್ತೀನಿ ಬೇಕಾದ್ರೆ ವಿಡಿಯೋ ನಿಮಗೆ. ಪಂಚಮಸಾಲಿ ಸಮಾಜ ಇಡೀ ರಾಜ್ಯದ್ದು ನನ್ನ ಹಿಂದಿದೆ ಅಂದಿದ್ದಕ್ಕೆ ಬಿಜೆಪಿ ಅವರು ಅನಿಸ್ತಾ ಇದ್ದಾರಂತೆ. ಯಾಕಪ್ಪ ಪಂಚಮಸಾಲಿ ಸಮಾಜ ಬಂತು ಇವತ್ತು? ಎಲ್ಲಿದ್ರು ಇವರು ಸಮಾಜ ಸಂಘಟನೆ ಆಗೋತ್ನಾಗ? ನಾನು ಪ್ರಶ್ನೆ ಮಾಡ್ತೀನಿ ಈಗ ಅವರಿಗೆ, ಎಲ್ಲಿದ್ರು ಇವರು? ಇವ್ರು 2 ಬಾರಿ MP 5 ಬಾರಿ ಶಾಸಕ ಅಂತ ಭಾಷಣ ಮಾಡಿತಾರಲ್ಲ, ಇವ್ರು MP ಆದಾಗ ಇವ್ರು ಸಂಘಟನೆಯಲ್ಲಿ ಗುಡ್ಸ್ಕೊಂಡಿದ್ರ? ಒಂದು ದಿವಸ ಆದರೂ ಸಮಾಜ ಸಂಘಟನೆ ಬಂದು ಹೇಳಂತ ಹೇಳ್ರಿ, ಹೇಳ್ತೀನಿ ನಾನು, ಅದು ಉತ್ತರ ಕೊಡ್ತೀನಿ ನಾನು. ಅಂದ್ರೆ ಯತ್ನಾಳ್ ಅವರಿಂದ ಈ ಹೋರಾಟದ ಆದಿ ದಿಕ್ಕು ತಪ್ತಾ ಇದೆ, ಅದ್ರಾಗ ಏನು ತಪ್ತಾ ಇದೆ? ಅದಕ್ಕೆ ನಾವು ಪೂಜ್ಯರಿಗೆ ಹೇಳಕತ್ತೀವಿ, ಇದನ್ನು ಸರಿಪಡಿಸುವಂತ ನಿಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಇದು ಪಡಿಸ್ತಾ ಇದ್ರೆ ನಮ್ಮ ಹೋರಾಟ ನಮ್ಮದು ನಿರಂತರವಾಗಿರುತ್ತೆ, ನಾವು ನಿಲ್ಲಿಸೋದಿಲ್ಲ. ಸಂಪೂರ್ಣ ವರದಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಹಿಂದುಳಿದ ವರ್ಗದ ಸಂಪೂರ್ಣ ವರದಿ ಬೇಕು, ಎಲ್ಲ ಜಿಲ್ಲೆ ಇನ್ನೂ 12 ಜಿಲ್ಲೆಗಳ ಸರ್ವೆ ಆಗ್ಬೇಕು. ಸರ್ವೆ ಆದ ನಂತರ ಮೀಸಲಾತಿ ಚರ್ಚೆ ಆಗತ್ತೆ. ಅದನ್ನ ಬಿಟ್ಬಿಟ್ಟು ವರದಿನೇ ಇಲ್ಲ, ಏನೇ ಇಲ್ಲ, ಇವ್ರ ಮಾತೆತ್ತಿರ ಮೂತಿಗೆ ಅಂದ್ರೆ ಸಮಾಜದವ್ರನ್ನ ಹಾದಿ ತಪ್ಪಿಸುವಂತ ಕೆಲಸ ಇವತ್ತು ನಡೀತಾ ಇದೆ. ಅದಕ್ಕೆ ನಾನು ಸಮಾಜ ಬಂಧುಗಳಲ್ಲಿ ವಿನಂತಿ ಮಾಡ್ಕೊತೀನಿ, ಇದು ಒಂದು ಸಭೆ ಆಗೋವರೆಗೂ ಯಾವುದೇ ನಿರ್ಧಾರ ನಾನು ಒಪ್ಪೋದಿಲ್ಲ. ಇದು ಸಮಾಜದ ಎಲ್ಲರ ಮುಂದೆ ಚರ್ಚೆ ಆಗ್ಬೇಕು, ಎಲ್ಲ ನಾಯಕರು ಇರ್ಬೇಕು. ಅನೇಕ ನಮ್ಮ ಶಾಸಕರು ಕೂಡ ನಾನು ಇವತ್ತು ಮಾತಾಡಿದೆ. ಇವತ್ತು ನಮ್ಮ BR ಪಾಟೀಲ್ ಹಿರಿಯ ಶಾಸಕರು, ಶಿವಾನಂದ ಪಾಟೀಲ್ ಮಂತ್ರಿಗಳಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಯಾವ ರೀತಿ ಹೋರಾಟಕ್ಕೆ ಮುಂದೆ ಹೆಜ್ಜೆ ಇಡಬೇಕು. ಸುಮ್ಸುಮ್ನೆ ಮುತ್ತಿಗೆ ಹೋರಾಟ ಅಂದ್ರೆ ಅರ್ಥ ಇಲ್ಲ. ನಮಗೆ ಹಿಂದುಳಿದ ವರ್ಗದ ಆಯೋಗದ ವರದಿನೇ ಇಲ್ಲ, ಇನ್ನೂ ತನ್ನ ಸಂಪೂರ್ಣ ವರದಿ ಇಲ್ಲ. ಹಿಂದಿನ ಸರ್ಕಾರ ಮಾಡಿದ ತಪ್ಪನ್ನ ಮತ್ತೆ ಇದೇ ಸರ್ಕಾರದಲ್ಲಿ ಮಾಡಿದ್ರೆ ನಮಗೇನು ಬರುತ್ತೆ? ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ತಾಯಿ ಮೇಲೆ ಆಣೆ ಮಾಡ್ಲಿಲ್ಲ, ಹಿಂದೆ ಯಡಿಯೂರಪ್ಪನವರು ಸದನದಲ್ಲಿ ಭಾಷಣ ಮಾಡಿದ್ರಲ್ಲ, ಮೀಸಲಾತಿ ಕೊಡ್ತೀನಿ ಅಂತ ಹೇಳಿ ಕೊಟ್ರ? ಇದನ್ನ ಯತ್ನಾಳ್ ಅವ್ರಿಗೆ ಕೇಳಕ್ ಇಚ್ಛೆ ಪಡ್ತೀನಿ, ತಾಯಿ ಮನೆ ಹಾನಿ ಮಾಡುವತ್ನಾಗ ನಾನು ಇದ್ನಲ್ರಿ ನಿಮ್ ಜೊತೆಗೆ. ಎಲ್ಲಿ ಹೋಯ್ತು ನಿಮ್ ತಾಯಿ ಆನೆ, ನಿಮ್ ಬಸವರಾಜ ಬೊಮ್ಮಾಯಿ ಅವ್ರ ತಾಯಿ ಆನೆ? ಮತ್ತೆ ಹೇಳ್ತೀರಿ 2D ಕೊಟ್ಟಿವಲ್ಲ, 2C ಕೊಟ್ಟಿವಲ್ಲ, ಕೊಡಿಸ್ರಿ ನನಗೆ. ಹಾಕಿ ಇವತ್ತು ಸರ್ಟಿಫಿಕೇಟ್ ಕೊಡಿಸ್ರಿ, ಹಂಗ ತಹಸೀಲ್ದಾರ್ ಕಚೇರಿಯಲ್ಲಿ 2D ಅಂತ 2C ಅಂತ ಕೊಡಿಸ್ರಿ, ಅದ್ನ ಒಪ್ಕೋತೀನಿ. ಮತ್ತೆ ತಾವೇ ಭಾಷಣ ಮಾಡ್ತಾರ. ಮೊನ್ನೆ ಬೆಳಗಾಂದಲ್ಲಿ 2D ಯಾವ್ದಕ್ಕೂ ಉಪಯೋಗ ಬರಲಿಲ್ಲ, 2C ಯಾವ್ದಕ್ಕೂ ಉಪಯೋಗ ಬರಲಿಲ್ಲ, ನಮ್ಗೆ 2A ಬೇಕು ಈಗ. ಮತ್ತೆ 2D 2C ಯಾಕೆ ಒಪ್ಪಿದ್ರಿ? ಅಂದ್ರೆ ಸರ್ ಅದ ಸ್ವಾಮೀಜಿ ಇರ್ತಾರೋ ಮತ್ತೆ ಬದಲಾವಣೆ ಏನಾದ್ರು ಮಾಡ್ತಾರೆ ನೀವು? ಕಾಲ ಅದು ತೀರ್ಮಾನ ಮಾಡುತ್ತೆ. ಈಗ ಅಂದ್ರೆ ಪೀಠಾಧ್ಯಕ್ಷರು ಅವರ ಇದ್ದಾರೆ ಅಲ್ಲ, ಹೌದಲ್ಲ, ಕಾಲ ತೀರ್ಮಾನ ಮಾಡುತ್ತೆ. ನಮ್ಮ ಪೀಠ, ನಾವು ಕಟ್ಟಿರುವಂತ ಮಠ ಏನು, ನಾವು ಮಾಡಿರುವಂತ ಪೀಠ, ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಅದೇ ಹಕ್ಕಿನಿಂದ ನಾ ಇಲ್ಲೇ ಕರೆದಿದ್ದೀನಿ ಇವತ್ತು ಸಭೆ ಅಂತ ಹೇಳಾಕತ್ತೀನಿ. ಸಮಾಜದ ಜನರಿಗೆ ಗೊಂದಲ ಹಂಗಿಲ್ವಾ ಸರ್? ಯಾರು ಗೊಂದಲ ಆಗೋದಂತ ನಾನು ಮಾಡ್ತಾ ಇಲ್ಲಲ್ಲ, ಅವ್ರು ಮಾಡ್ತಾ ಇದಾರಲ್ಲ. ಒಬ್ಬ ಗುರುವಿನ ಸ್ಥಾನ ಕೊಟ್ಟಿದ್ದೀರಿ ನೀವು, ನೆಮ್ಮದಿ ಗುರುಗಳಂತವ್ರು ಮಾಡಬಾರ್ದು. ಇದನ್ನ ಯಾರೋ ಒಬ್ರು ಹಿಂದೆ ಹೋಗೋದು ಸರಿಯಾ? ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಹೋಗಿ ಕುಂದ್ರೋದು ಸರಿನಾ? ಜಾತ್ಯತೀತ ಮಠ, ಬಸವಣ್ಣವ್ರ ತತ್ವದ ಮೇಲೆ ನಾವು ಮಠವನ್ನು ಕಟ್ಟಿದ್ದೀವಿ, ಅದನ್ನೂ ಹೇಳ್ತೀನಿ ನಿಮ್ಗೆ ಬಹಳ ಸ್ಪಷ್ಟವಾಗಿ. ಬಸವಣ್ಣವ್ರ ತತ್ವ ಸಿದ್ಧಾಂತ ಏನು ಹೇಳುತ್ತೆ? ಏನೋ ಜಾತಿ ಮಾಡಂತ ಒಂದು ಧರ್ಮದ ವಿರುದ್ಧ ಹೋಗಿ ಯಾವುದೋ ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಹೋಗಿ ಕುಂತು ಇವರು ಒಂದು ಸಮಾಜದ ವಿರುದ್ಧ ಮಾತಾಡಬಾ ಅಂತ ಹೇಳ್ತಾ ಈ ವಿಚಾರವನ್ನು ಸ್ವಾಮೀಜಿ ಅವರಿಗೆ ಪ್ರಸ್ತುತಪಡಿಸಿ ಯಾರನ್ನ ಪಡಿಸೋದು ಅವಶ್ಯಕತೆ ಇಲ್ಲ. ಇಲ್ಲಿ ಬಂದ್ರೆ ಮಾತಾಡ್ತೀನಿ ಅವ್ರ ಜೊತೆಗೆ. ಹಿಂದೆ ಭಾರತೀಯ ಜನತಾ ಪಕ್ಷಕ್ಕೆ ಸೀಮಿತವಾಗಿ ಮಾಡ್ತಾ ಇದಾರಲ್ಲ ಅದನ್ನ. ಯಾರು ಮಾತಾಡಿದಾರೆ ಈ ರಾಜ್ಯದಲ್ಲಿ? ಈ ಟ್ಯಾಕ್ಟ್ರಿ ರ್ಯಾಲಿ,
ಸುವರ್ಣಸೌಧ ಮುತ್ತಿಗೆ ಅಂತ ನಾನು ಮಾತಾಡಿದ್ನ? ಯಾರು ಮಾತಾಡಿದ್ದಾರೆ? ಬೆಳಗಾವ್ ಮಾತಾಡಿದ್ದಾರೆ. ಮತ್ತೆ ಯಾರು ಮಾತಾಡಿದ್ದಾರೆ? ಯಾವುದು? ಯಾವ ಚರ್ಚೆಗೆ ಆಗಿಲ್ಲ. ಸಮಾಜದವ್ರ ಮುಂದೆ ಯಾವ ಕಾರ್ಯಕಾರಿಣಿ ಸಭೆ ಆಗಿಲ್ಲ. ಯಾವ ಸಮಾಜ ಜಿಲ್ಲಾಧ್ಯಕ್ಷರಿಗೆ ಗೊತ್ತಿಲ್ಲ, ತಾಲೂಕು ಅಧ್ಯಕ್ಷರಿಗೆ ಗೊತ್ತಿಲ್ಲ, ಯಾವ ಶಾಸಕರು ಕೂಡ ಗೊತ್ತಿಲ್ಲ. ಅಲ್ಲ, ಬೇರೆ ಕೂಟೋದು ಬಿಟ್ಟೋದು ನನಗೆ ಗೊತ್ತಿಲ್ಲ. ಅದು ಸ್ವಾಮೀಜಿ ಗುರುಗಳಾದಂತವ್ರು ವಿಚಾರ ಮಾಡ್ಬೇಕು. ಅವ್ರಿಗೆ ಕೂಡ ಇವ್ರು ಮಾಡ್ತಾ ಇರೋದು ರಾಜಕೀಯನ ಮಾಡ್ತಾ ಇದ್ದಾರೆ. ಅದಕ್ಕೆ ಆರೋಪ ಮಾಡಕ್ ಕೂತೀನಲ್ಲ ನಾನಿವತ್ತು. ಯತ್ನಾಳ್ ಅವರ ಕುತಂತ್ರ ಇದು. ಸಮಾಜವನ್ನು ಬಳಸಿಕೊಂಡು ರಾಜಕಾರಣದಲ್ಲಿ ಬೆಳಿಬೇಕು ಅಂತ ಹೇಳಿ ಅವ್ರು ಹೊರಟಿದ್ದಾರೆ. ಮಾತೆತ್ತಿರು ಹೇಳ್ತಿರ್ತಾರೆ ಭಾಷಣದಲ್ಲಿ, ಕೇಳ್ರಿ, ನಾನು ಕೊಡ್ತೀನಿ ಬೇಕಾದ್ರೆ ವಿಡಿಯೋ ನಿಮಗೆ. ಪಂಚಮಸಾಲಿ ಸಮಾಜ ಇಡೀ ರಾಜ್ಯದ್ದು ನನ್ನ ಹಿಂದಿದೆ ಅಂದಿದ್ದಕ್ಕೆ ಬಿಜೆಪಿ ಅವರು ಅನಿಸ್ತಾ ಇದ್ದಾರಂತೆ. ಯಾಕಪ್ಪ ಪಂಚಮಸಾಲಿ ಸಮಾಜ ಬಂತು ಇವತ್ತು? ಎಲ್ಲಿದ್ರು ಇವರು ಸಮಾಜ ಸಂಘಟನೆ ಆಗೋತ್ನಾಗ? ನಾನು ಪ್ರಶ್ನೆ ಮಾಡ್ತೀನಿ ಈಗ ಅವ್ರಿಗೆ, ಎಲ್ಲಿದ್ರು ಇವರು? ಇವ್ರು 2 ಬಾರಿ MP, 5 ಬಾರಿ ಶಾಸಕ ಅಂತ ಭಾಷಣ ಮಾಡ್ತಾರಲ್ಲ, ಎಷ್ಟು ಇವ್ರು MP ಆದಾಗ ಇವ್ರು ಸಂಘಟನೆಯಲ್ಲಿ ಗುಡ್ಸ್ಕೊಂಡಿದ್ರ? ಒಂದು ದಿವಸ ಅವರು ಸಮಾಜ ಸಂಘಟನೆ ಬಂದಾರ? ಬಂದು ಹೇಳಂತ ಹೇಳ್ರಿ, ಹೇಳ್ತೀನಿ ನಾನು, ಅದಕ್ಕೆ ಉತ್ತರ ಕೊಡ್ತೀನಿ ನಾನು. ಅಂದ್ರೆ ಯತ್ನಾಳ್ ಅವರಿಂದ ಈ ಹೋರಾಟದ ಹಾದಿ ದಿಕ್ಕು ತಪ್ತಾ ಇದೆ, ಅದ್ರಾಗೇನು ತಪ್ತಾ ಇದೆ? ಅದಕ್ಕೆ ನಾವು ಪೂಜ್ಯರಿಗೆ ಹೇಳಕತ್ತೀವಿ, ಇದನ್ನು ಸರಿಪಡಿಸುವಂತ ನಿಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಇದು ಪಡಿಸ್ತಾ ಇದ್ರೆ ನಮ್ಮ ಹೋರಾಟ ನಮ್ಮದು ನಿರಂತರವಾಗಿರುತ್ತೆ, ನಾವು ನಿಲ್ಲಿಸೋದಿಲ್ಲ.